ಜನ ಕನ್ಫ್ಯೂಷನ್ ಅಲ್ಲಿದ್ದಾರೆ, ಯಾರು ವೋಟ್ ಹಾಕಬೇಕು ಅಂತ ಕನ್ಫ್ಯೂಷನ್ ಅಲ್ಲಿದ್ದಾರೆ. 140 ಸರ್ಕಾರಿ ಶಾಲೆಗಳನ್ನ ಈಗಾಗಲೇ ಮುಚ್ಚಿದ್ದಾರೆ ಇಲ್ಲಿ, ಕನ್ನಡ ಮಾಧ್ಯಮ ಶಾಲೆ. ಇವಾಗ ನರೇಂದ್ರ ಮೋದಿ ಅವರು ಯೋಗ್ಯರಾಗಿಬಿಟ್ಟು ಏನು ಉದ್ಧಾರ ಮಾಡಿದ್ದಾರೆ ಅಂತ ತಾವು ಹೇಳಿ ಸರ್. ಇದು ಕೊಟ್ಟಿದ್ದಾರೆ ಸರ್ ಲಾಸ್ಟ್ಗೆ, ಇದ್ರಲ್ಲಿ ತಿರ್ಗಾಕ್ಸ್ ನೋಡಿದ್ರೆ ಏನೂ ಇಲ್ಲ. ಅಲ್ಲಿ RSS ನವರು ಏನು ಹೇಳ್ತಾರೆ ಅದನ್ನು ಮಾಡ್ತಾರೆ. ಇದು ಈಸ್ ಅ ಪಪೆಟ್, ಅಂದರೆ ಒಂಥರ ಬೊಂಬೆ ಇದ್ದಂಗೆ, ಬೆದರು ಬೊಂಬೆ ನರೇಂದ್ರ ಮೋದಿ. ನಾನು ಧೈರ್ಯವಾಗಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಇಷ್ಟು ಮಾತ್ರ ಓಪನ್ ಪ್ರೆಸ್ ಮೀಟ್ ಮಾಡಲಿಕ್ಕೆ ಈ ದೇಶದ ಪ್ರಧಾನಮಂತ್ರಿಗೆ ಧೈರ್ಯ ಇಲ್ಲ. ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಇನ್ನೊಂದು ಭಾಗವಾದಂಥ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಬಂದಿದ್ದೀವಿ. ಇಲ್ಲಿನ ಜನರ ಅಭಿಪ್ರಾಯ ಏನಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಬನ್ನಿ. ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ ರಕ್ಷಾರಾಮಯ್ಯ, ಬಿಜೆಪಿ ಕಡೆಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಯಾರು ವೋಟ್ ಹಾಕಬೇಕು ಅನ್ಕೊಂಡಿದ್ದೀವಿ? ರಕ್ಷಾರಾಮಯ್ಯ. ಯಾಕೆ ಸರ್ ರಕ್ಷಾರಾಮಯ್ಯ ಅವ್ರಿಗೆ ವೋಟ್ ಹಾಕಬೇಕು? ಅವರು ಹೊಸ ಹುಡುಗ, ಕಾಂಗ್ರೆಸ್ ಇರಬೇಕಿಲ್ಲಿ, ಅದಕ್ಕೋಸ್ಕರ. ಬಿಜೆಪಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಪ್ರಬಲವಾದ ನಾಯಕ ಅಲ್ವಾ, ಅವ್ರಿಗೆ ಯಾಕೆ ವೋಟ್ ಹಾಕಬೇಕು? ಅವ್ರಿಗೆ ಹಾಕ್ಬೋದು. ರಕ್ಷಾರಾಮಯ್ಯ ಆಸ್ಪತ್ರೆಯಲ್ಲಿ ಅವ್ರಿಗೆ ಸರ್, ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಯಾರಿಗೆ ನಿಮ್ಮ ಬೆಂಬಲ ಇದೆ ಸರ್? ನಮ್ಮ ಬೆಂಬಲ ಅಂತ ಹೇಳ್ಬಿಟ್ಟು ಕನ್ಫ್ಯೂಷನ್ ಆಗ್ತೀವಿ. ಇಬ್ಬರು ಒಳ್ಳೆಯವರ, ಯಾರನ್ನೂ ನಾವು ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ. ಇಬ್ಬರು ಹೋರಿನೇ, ಇಬ್ಬರು ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾರು ಸುಧಾಕರನ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಇವರು ಹೊಸ ಸರ್ವಿಸ್, ಸೋಷಿಯಲ್ ಸರ್ವಿಸ್ ಮಾಡಿದ್ರು. ಜನ ಕನ್ಫ್ಯೂಷನಲ್ಲಿದ್ದಾರೆ, ಯಾರಿಗೆ ವೋಟ್ ಹಾಕಬೇಕು ಅಂತ ಕನ್ಫ್ಯೂಷನಲ್ಲಿದ್ದಾರೆ. ಇಬ್ಬರನ್ನ ಯಾರನ್ನೂ ತೆಗೆದಾಕಿಲ್ಲ, ಹೋರಿ ಇರುತ್ತೆ. ಬಂದರೆ ಒಂದು 20,000 ಓಟಲ್ಲಿ ಯಾರಾದರೂ ಗೆಲ್ಬೋದೇ ವಿನ ನಾವು ಇಷ್ಟೇ ನಿಖರವಾಗಿ ಗೆಲ್ತೀವಿ, ಇಷ್ಟು ಲಕ್ಷ ಬರುತ್ತೆ ಅಂತ ಯಾರ ಕೈಯಿಂದ ಹೇಳೋಕ್ಕಾಗಲ್ಲ. ಇಬ್ಬರು ಒಳ್ಳೆಯವರು, ಯಾರನ್ನೂ ನಾವು ಬೆರಳಿಟ್ಟು ತೋರ್ಸೋಂಗಿಲ್ಲ ನಾವು. ಆ ಥರ ಇದೆ. ಈಗ ಜನ ನೋಡ್ತಾ ಇದ್ದಾರೆ, ಕನ್ಫ್ಯೂಸ್ ಆಗ್ತಾರೆ. ನೋಡಬೇಕು ಏನಾಗುತ್ತಂತ ಗೊತ್ತಾಗ್ತಿಲ್ಲ. ಸರ್, ನಿಮಗೆ ಯಾರ ಮೇಲೆ ಒಲವಿದೆ ಸರ್? ಒಲವು ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಎಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೋಸ್ಕರ ನಾವು ಇದು ಮಾಡ್ತೀವಿ. ಒಲವು ಅಂತ ಹೇಳೋಕ್ಕೆ ಓಪನ್ ಹೇಳೋಕ್ಕಾಗಲ್ಲ. ಸೆಂಟ್ರಲಲ್ಲಿ ಮೋದಿ ಬಂದರೆ ಎಲ್ರಿಗೂ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯಾಕಂದರೆ ದೇಶಕ್ಕೆ ಅಲ್ಲ, ಪ್ರಪಂಚಕ್ಕೆ ಮೋದಿ ಅಂದರೆ ಇಷ್ಟ. ಯಾಕಂದರೆ ಅವ್ರಿರೋವಾಗ ಯಾವ ಜಾತಿಗೂ ಏನೂ ಅನ್ಯಾಯ ಆಗಿಲ್ಲ, ಯಾರಿಗೂ ತೊಂದರೆ ಮಾಡಲ್ಲ ಅವರು. ಅಂಥ ಒಳ್ಳೆ ಮನುಷ್ಯ. PM ಕಿಸಾನ್ ಬೇರೆ ಬರ್ತಾ ಇದೆ ಜನರಿಗೆ, ರೈತರಿಗೆ. ದೇಶದ ಸಂರಕ್ಷಣೆ ಬಗ್ಗೆ ಅವರು ತುಂಬ ಕಾಳಜಿ ಇದೆ. ಅಂಥ ವ್ಯಕ್ತಿಗಳು ಇನ್ನೂ ಒಂದು 20-30 ವರ್ಷ ಇರಬೇಕು ಅಂತ ನಾನಿದೆ. ಎಲ್ಲ ಜಾತಿಗಳಿಗೂ, ಧರ್ಮಗಳಿಗೂ ಅವ್ರು ಏನೂ ಒಂದು ಕೆಟ್ಟದ್ದು ಮಾಡಿಲ್ಲ, ಮಾತು ಕೂಡ ಇತ್ತಿಲ್ಲ. ಅಂಥವ್ರು ಇರಬೇಕು ಅಂತ ನಮ್ಮ ಅನಿಸಿಕೆ. ಸರ್, ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಯಾರಿಗೆ ಮತ ನೀಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಅನಿಸಿಕೆ ಸರ್? ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಕ್ಷಾರಾಮಯ್ಯ ಅವರಿಗೆ ನಾವು ಮತ ನೀಡಬೇಕೆಂದು ಈ ಕ್ಷೇತ್ರದ ಜನರು, ನಮ್ಮ ಶಾಸಕರು, ನಾವೆಲ್ಲ ಯುವಕರು ಎಲ್ಲ ಒಂದು ತೀರ್ಮಾನ ತಂದಿದ್ದೀವಿ. ಕಾಂಗ್ರೆಸ್ಗೆ ಯಾಕೆ ಮತ ನೀಡಬೇಕು ಅಂತ ನಿಮ್ಮ ಅನಿಸಿಕೆ? ಒಳ್ಳೆಯ ಅಭ್ಯರ್ಥಿ, ಯುವಕರು, ಅವ್ರ ಕುಟುಂಬಕ್ಕೆ ಒಳ್ಳೆಯ ಹೆಸರಿದೆ, ಅವ್ರದ್ದೇ ಒಂದು ಸ್ಥಾನಮಾನ ಇದೆ. ಅವ್ರದ್ದು ಎಷ್ಟೋ ಬಡ ಜನರಿಗೆ, ಎಷ್ಟೋ ಜನಕ್ಕೆ ಉಚಿತವಾಗಿ ಅವ್ರ ಹಾಸ್ಪಿಟ್ಲಲ್ಲಿ ಸೇವೆ ಮಾಡಿದ್ದಾರೆ. ಅದಕ್ಕೋಸ್ಕರ ಒಳ್ಳೆಯ ಅಭ್ಯರ್ಥಿ ಎಂದು ನಾವು ತೀರ್ಮಾನಿಸ್ತೀವಿ. ಸರ್, ಅದೇ ರೀತಿ ಈಗ ಸೆಂಟ್ರಲಲ್ಲಿ ಬಂದರೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದರೂ ಒಳ್ಳೆಯದಾ, ಇಲ್ಲಾಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋದು ಒಳ್ಳೆಯದು ಸರ್ ನಿಮಗೆ? ರಾಹುಲ್ ಗಾಂಧಿ ಆಗೋದು ಒಳ್ಳೆಯದು. ಯಾಕೆ ಸರ್ ರಾಹುಲ್ ಗಾಂಧಿ ಆಗಬೇಕು? ಒಳ್ಳೆ ಯುವಕರು, ಬಡವರಿಗೋಸ್ಕರ ಅವರು ಫ್ಯಾಮಿಲಿ ಆಗಲಿ, ಅವ್ರ ಕುಟುಂಬ ಆಗಲಿ, ತರಾಂತರಗಳಿಂದ ಕೂಡ ಅವ್ರ ಕುಟುಂಬ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಕಾಲದಿಂದ ಕೂಡ ಅವರಿಗೆ ಒಳ್ಳೆಯ ಸೌಕರ್ಯಗಳು, ಬಡ ಜನರಿಗೋಸ್ಕರ ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ಮಾಡಿರ್ತಕ್ಕಂಥವ್ರು, ಒಳ್ಳೆಯ ಸ್ಕೀಮ್ಗಳು ತಂದಿರ್ತಕ್ಕಂಥವ್ರು. ಅವ್ರ ಫ್ಯಾಮ್ಲಿ ದುನ್ನೆ ಒಳಗೆ ಭೂಮಿ ಅಂತ ತಂದಿರ್ತಕ್ಕಂಥ ಕಾಯ್ದೆ ಅವ್ರು ಇಂದಿರಾ ಗಾಂಧಿ ಅವರು. ಈ ನರೇಗಾ ಕೆಲಸಗಳಾಗಲಿ, ಇನ್ನೊಂದಾಗಲಿ, ದಿನಕೂಲಿಗೋಸ್ಕರ, ಕೂಲಿ ಕಾರ್ಮಿಕರಿಗೋಸ್ಕರ ನೀಡಿರ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಅದೇ ರೀತಿ ಪ್ರದೀಪ್ ಈಶ್ವರ್ ಅವರು ರೀಸೆಂಟಾಗಿ ಸುಧಾಕರ್ಗೆ ಒಂದು ಚಾಲೆಂಜ್ ಮಾಡಿರ್ತಾರೆ, ಈ ಸರಿ ಪಾರ್ಲಿಮೆಂಟ್ ಬಾಗಿಲು ಹತ್ತಿಸಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀವೇನು ಪ್ರತಿಕ್ರಿಯೆ? ಏನು ಆಗ್ಬೋದು. ಇವಾಗ MLA ನಿಂತಿದ್ರು, MLA ಸೋಲಿಸಿದ್ದಾರೆ, ಅವ್ರು ಹೇಳಿದ ಮತ್ತೆ ನಿಲ್ಲಿಸ್ಕೊಂಡಿದ್ದಾರೆ. ಇವಾಗ ಕೂಡ ಮುಂದೆ ಮಾಡ್ಬೋದೇನೋ, ಆಗ್ಬೋದು, ಅದರಲ್ಲಿ ಏನು ತಪ್ಪಿದೆ. ಸರ್, ಈ ಬಾರಿ ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು? ಸರ್, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಕ್ಷಾರಾಮಯ್ಯ ಅವರು ಈ ಸಲ 100 ಅವರೇ ಗೆಲ್ಲೋದು ಸರ್. ಯಾಕಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿರೋಂಥ ಗ್ಯಾರಂಟಿಗಳು ಅನುಷ್ಠಾನ ಮಾಡಿ ತೋರಿಸಿದ್ದೀವಿ. ಕೊಟ್ಟ ಮಾತು ಯಾವುದಾದ್ರೂ ಉಳಿಸ್ಕೊಂಡಿದ್ದಾರೆ ಅಂದರೆ ಕಾಂಗ್ರೆಸ್ ಪಕ್ಷ ಮಾತ್ರ ಅದು ಉಳಿಸ್ಕೊಂಡಿರೋದು. ಲಾಸ್ಟ್ ಟೈಮು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ 25 ಸಂಸದರು ಕರ್ನಾಟಕ ರಾಜ್ಯದಿಂದ ಹೋಗಿದ್ರು ಸಂಸದರು.
ಲೋಕಸಭೆಗೆ ಕಳಿಸಿದ್ದಾರೆ ಕರ್ನಾಟಕದಿಂದ. ಆದರೆ ಆ 25 ಸಂಸದರು ಯಾರಾದರೂ ಬಂದು ಒಂದು ಕೆಲಸ ನಾವು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ಲಿ. ಈ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 10 ತಿಂಗಳಾಗಿದೆ. 10 ತಿಂಗಳಲ್ಲಿ ಏನು ಮಾತು ಕೊಟ್ಟಿದ್ದೀವೋ ಆ ಮಾತು ನಡ್ಸ್ಕೊಂಡಿದ್ದೀವಿ. ಆ ಧೈರ್ಯದಿಂದ ನಾವು ನಮ್ಮ ಜನರ ಹತ್ರ ಹೋಗಿ ತಲೆ ಎತ್ತಿ ಓಟ್ ಕೇಳೋ ಹಕ್ಕು ನಮಗಿದೆ. ನಾವು ಕೇಳ್ತಾ ಇದ್ದೀವಿ. ನಮ್ಮ ರಕ್ಷಾರಾಮಯ್ಯ ಅವ್ರು ಗೆಲ್ತಾರೆ ಸರ್. ಅದೇ ರೀತಿ ಕಾಂಗ್ರೆಸ್ ಅವ್ರು ಕೊಟ್ಟಿರ್ತಕ್ಕಂಥ ಏನು ಯೋಜನೆ ಇದೆ, ಆ ಯೋಜನೆಗಳಿಂದ ಜನರೆಲ್ಲ ಸೋಮಾರಿಗಳಾಗ್ತಾರೆ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಟೀಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವೇನು ಉತ್ತರ ಕೊಡ್ತೀರಾ ಸರ್? ಅವ್ರ ಕೈಯಲ್ಲಿ ಇಂಥ ಕೆಲಸಗಳು ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ಅವ್ರು ಏನೋ ಒಂದು ಬೇಕಾಬಿಟ್ಟು ಮಾತುಗಳು ಮಾತಾಡ್ತಾರೆ. ಅಲ್ಲ ಸರ್, ಒಬ್ಬ ಮನೆಯಲ್ಲಿ ಒಬ್ಬ ಮಹಿಳೆ ಹೆಂಗಸು ದಿನ ಕೂಲಿಗೆ ಹೋದರೆ 100, 200, 300 ರೂಪಾಯಿ ಕೂಲಿ ಇದೆ. ಈ ಕಾಲದಲ್ಲಿ ಏನೂ ಇಲ್ಲ. 2,000 ರೂಪಾಯಿ ತಿಂಗಳು ಬರ್ತಿದೆ ಅಂದರೆ ಅಮ್ಮ ಒಂದು ಅಕ್ಕಿ ಮೂಟೆ ತಗೊಂಡು ಒಂದು ಕುಟುಂಬವನ್ನು ಸಂತೋಷವಾಗಿ ಧೈರ್ಯದಿಂದ ಆ ಕುಟುಂಬವನ್ನು ಸಾಗಿಸ್ತಕ್ಕಂಥ ಧೈರ್ಯ ಅದ್ರಲ್ಲಿ ಕೊಟ್ಟಿದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷ. ಆ 2,000ದಿಂದ ಏನಾಗ್ತಾ ಇಲ್ಲ, ಹೊಟ್ಟೆ ತುಂಬುತ್ತಾ ಇದೆ ಸರ್. ಅದೇ ರೀತಿ ರಾಜ್ಯ ದಿವಾಳಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಾ? ಅವ್ರ ಕನಸು ಸರ್, ಅವ್ರ ಕನಸು ಅಷ್ಟೇ. ಅವ್ರ ಕೆಲಸ ಅವ್ರಿಗೆ ನಮ್ಮ ಕಾಂಗ್ರೆಸ್ ಏನು ಗ್ಯಾರಂಟಿಗಳು ಕೊಟ್ಟ ಮಾತು ಉಳಿಸ್ಕೊಂಡು ಏನು ಜನರಿಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಂಡಿದೆಯೋ ಇದೇ ಥರ ಕೂಡ ನಮ್ಮ ರಕ್ಷಾರಾಮಯ್ಯ ಅವರು ಈ ಕ್ಷೇತ್ರದಲ್ಲಿ ಗೆದ್ದರೆ ಅವ್ರು ಏನು ಹೇಳ್ತಿದ್ದಾರೆ, ಹಾಸ್ಪಿಟ್ಲ್ ಆಗಲಿ ಮತ್ತೊಂದಾಗಲಿ ನಮ್ಮ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದರೆ ಏನು ಜನರು ಕೊಟ್ಟಿರ್ತಕ್ಕಂಥ ಮಾತನ್ನು ಕರ್ನಾಟಕ ಸರ್ಕಾರ ನಡ್ಕೊಂಡಿದೆ, ಸೆಂಟ್ರಲ್ ಕೂಡ ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ನಡ್ಕೊಳ್ತಾ ಇದೆ. ಈ ಇಡೀ ಕರ್ನಾಟಕನೆಲ್ಲ ಇಂಡಿಯಾಗೆಲ್ಲ ಒಳ್ಳೆ ದಿನಗಳು ಬರ್ತದೆ. ಮೋದಿಯವರು ಹೇಳಿದ್ರು ಅಚ್ಚ ದಿನ ಬರುತ್ತಂತ, ಅಚ್ಚ ದಿನ ಬಂದಿಲ್ಲ, ಕಾಲ ದಿನ ಬಂದಿದೆ. ಪಾಪ ಬಡವರು ನೋಡೋಕೆ ಈ ಪರಿಸ್ಥಿತಿ, ಕೂಲಿ ಇಲ್ಲ, ಏನಿಲ್ಲ, ಯಾವ ಥರ ಆಗೋಗಿದೆ ಈ ಕರ್ನಾಟಕ ರಾಜ್ಯ ಎಲ್ಲ ಇಂಡಿಯಾನೇ ಅಂತ ಎಲ್ಲ ದೇಶಕ್ಕೆ ಗೊತ್ತಾಗ್ತಾ ಇದೆ. ಎಷ್ಟು ಯುವಕರು ಹಾಳಾಗಿ ಹೋಗ್ತಾ ಇದ್ದಾರೆ ಪಾಪ. ಕೂಲಿ ಕೆಲಸ ಇಲ್ಲದೆ, ಉದ್ಯೋಗಗಳಿಲ್ಲದೆ ನೋಡ್ತಾ ಇದ್ದಾರೆ ಸರ್. ಅವ್ರು ಅನ್ಕೊತಾ ಇದ್ದಾರೆ ದಿವಾಳಿ ಆಗುತ್ತೆ ಅಂತ. 1 ಸಲ 2 ಸಲ ದಿವಾಳಿ ಆಗುತ್ತೆ. ಜನರೇ ಪಾಠ ಕಲಿಸ್ತಾರೆ ಸರ್ ಅವ್ರಿಗೆ ಈ ಸಲ. ಅದೇ ರೀತಿ ಈಗ ಬಿಜೆಪಿಯವರು ಆರೋಪ ಮಾಡೋದೇನಿದೆ ಅಂದರೆ ರಾಹುಲ್ ಗಾಂಧಿಯವರು ಪ್ರಧಾನಿ ಆಗೋದಕ್ಕೆ ಯೋಗ್ಯರಲ್ಲ ಅಂತೇಳಿ ಕೆಲವರು ಹೇಳ್ತಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಇವಾಗ ನರೇಂದ್ರ ಮೋದಿ ಅವರು ಯೋಗ್ಯರಾಗಿಬಿಟ್ಟು ಏನು ಉದ್ಧಾರ ಮಾಡಿದ್ದಾರೆ ಅಂತ ತಾವು ಹೇಳಿ ಸರ್. ಇವರ 10 ವರ್ಷ ಯೋಗ್ಯರಲ್ಲ ಅವರು. ಯೋಗ್ಯರಾಗಿಬಿಟ್ಟು ಯಾರಿಗೇನು ಉಪಯೋಗ ಆಗಿದೆ ಸರ್? ಎಲ್ಲಿ ಸರ್ ಕಾಲದಂತ ತರ್ತೀನಿ ಅಂದರು. ಸ್ವಿಸ್ ಬ್ಯಾಂಕಲ್ಲಿ ಎಲ್ಲಿ ಸರ್ ಹಣ? ಪ್ರತಿಯೊಬ್ಬ ಮನುಷ್ಯಗೆ 10 ಲಕ್ಷ 15 ಲಕ್ಷ ಅಂದರು. ಎಲ್ಲಿ ಸರ್ 15 ಲಕ್ಷ? ಎಲ್ಲಿ ಸರ್ ಮನೆಗೆ ಒಂದು ಉದ್ಯೋಗ ಅಂದರೆ ಎಲ್ಲಿ ಸರ್ ಉದ್ಯೋಗ? ಎಲ್ಲಿ ಸರ್ ರೈತರಿಗೆ ಸಾಲ ಮಾಡೋದ್ರೆ ಎಲ್ಲಿ ಸರ್ ರೈತರು ನೋಡೋಗಿ ಸರ್ ಪಾಪ? ಏನೂ ಉದ್ಧಾರ ಇಲ್ಲ ಸರ್ ಇಂಡಿಯಾಗೆ ಅವ್ರು ಹಾಕಿದ್ರಿಂದ. ಅದೇ ಏನು ಇದೇ ಹಿಂದುತ್ವ ಅನ್ನೋದನ್ನು ಎತ್ತು ತೋರಿಸ್ತಾರೆ, ಹಿಂದೂ ಮುಸ್ಲಿಂ ಗಲಾಟೆಗಳಿರ್ತಾರೆ. ಇದನ್ನು ತೋರಿಸ್ಬಿಟ್ಟು ಅವ್ರು ಹಿಂದುತ್ವದಲ್ಲಿ ಮಾಡಿಕೊಂಡು ಓಟ್ ಬರೋ ಸಮಯದಲ್ಲಿ ಮಾತ್ರ ಏನೊಂದು ಗಿಮಿಕ್ ಮಾಡ್ತಾರೆ, ಓಟ್ ಹಾಕ್ಸ್ಕೊಂತಾರೆ, ಇದು ಮಾಡ್ತಾರೆ. ಅಷ್ಟೇ ಬಿಟ್ಟರೆ ಏನೂ ಅವ್ರು ಮಾಡಿದ್ದು ಸಾಧನೆ ಏನಿಲ್ಲ ಸರ್. ಇದು ಕೊಟ್ಟಿದ್ದಾರೆ ಸರ್, ಇದು ಕೊಟ್ಟಿದ್ದಾರೆ ಸರ್ ಲಾಸ್ಟ್ಗೆ. ಇದ್ರಲ್ಲಿ ತಿರ್ಗಾಕ್ಸ್ ನೋಡಿದ್ರೆ ಏನೂ ಇಲ್ಲ. ಅಷ್ಟೇ ನಮ್ಮ ಮೋದಿ ಅವ್ರ ಕೊಡುಗೆ. ಅದೇ ರೀತಿ ಈಗ ನರೇಂದ್ರ ಮೋದಿ ಅವ್ರನ್ನ ಎಲ್ಲರೂ ವಿಶ್ವಗುರು ಅಂತೇಳಿ ಮೆಚ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅವ್ರವ್ರ ವೈಯಕ್ತಿಕವಾಗಿ ಅವ್ರಿಗೆ ಇಷ್ಟವಾದವ್ರನ್ನ ವಿಶ್ವಗುರು ಅಂತಾರೆ. ಬಟ್ ದೇಶ ಎಲ್ಲ ಏನಂತ ಇಲ್ಲ ಸರ್. ಯಾರೋ ಕೆಲವ್ರು ಅಂತಾರೆ. ಯಾಕಂದರೆ ಅವ್ರಿಗೆ ಇಂಡಿವಿಜುವಲ್ಗೆ ಅಫಿಷಿಯಲ್ ಆಗಿ ಎಲ್ಲ ಚೆನ್ನಾಗಿರ್ತದೆ. ಅವ್ರಿಗೆ ದುಡಿಯೋನಿಗೇನು ವಿಶ್ವಗುರು ಇಲ್ಲ ಸರ್. ಹೇಳ್ಬಾರ್ದು ಬಿಡಿ. ವಿಶ್ವಗುರು ಯಾರಿಗೋ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸರ್. ರೈತರಿಗೆ, ಕೂಲಿ ಕಾರ್ಮಿಕರಿಗೆ ವಿಶ್ವಗುರು ಏನಾಗಿಲ್ಲ ಸರ್. ಸರ್ ನಮಸ್ತೆ ಸರ್, ಸ್ವಾಗತ ಮಾಧ್ಯಮ ಚಾನಲ್ಗೆ ಬಂದಿದ್ದೀವಿ. ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಡೆಯಿಂದ ರಕ್ಷಾರಾಮಯ್ಯ, ಬಿಜೆಪಿ ಕಡೆಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಯಾರು ನೀವು ಓಟ್ ಹಾಕಬೇಕು ಅಂತ ಹೇಳ್ತಾರೆ? ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ರಕ್ಷಾರಾಮಯ್ಯ ಅವರಿಗೆ ಮತ ಹಾಕಬೇಕು ಅಂತ ಅದಕ್ಕಾಗಲೇ ಸರ್, ರಕ್ಷಾರಾಮಯ್ಯ ಅವರಿಗೆ ಓಟ್ ಹಾಕಬೇಕು ಅಂತ ಹೇಳ್ಬಿಟ್ಟು ಯಾಕೆ ಅನ್ಕೊಂಡಿದ್ದೀರಾ? ರಕ್ಷಾರಾಮಯ್ಯನವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈಗ 10 ವರ್ಷದಿಂದ ದೇಶದಲ್ಲಿ BJPನೇ ಇದೆ, ಮೋದಿಯವರ ಪ್ರಧಾನಿಯಾಗಿದ್ದಾರೆ. ದೇಶದ ಜನತೆಗೆ ಮೋದಿ ಸರ್ಕಾರ, BJP ಸರ್ಕಾರ ಏನು ಮಾಡಿಲ್ಲ. ಏನು ಮಾಡದೇ ಇದ್ದರೆ ಒಂದು ದೇಶಕ್ಕೆ ಹಲವಾರು ರೈತರಿಗೆ, ಕಾರ್ಮಿಕರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ತೊಂದರೆ ಕೊಡ್ತಾ ಇದೆ. ಮತ್ತು ಇವೆಲ್ಲ ದೇಶದ ಜನ ಎಲ್ಲ ಕೂಡ ಇವತ್ತು ದಿವಾಳಿ ಪರಿಸ್ಥಿತಿ ಹೋಗ್ತಾ ಇದ್ದಾರೆ. ಇವೆಲ್ಲ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ. ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು BJP ಪಕ್ಷ ಬ್ಲ್ಯಾಕ್ ಮೇಲ್ ಮಾಡಿ ದೇಶದ ಸಂವಿಧಾನವನ್ನು, ಪ್ರಜಾಪ್ರಭುತ್ವವನ್ನು ನಾಶ ಕೆಲಸ ಮಾಡ್ತಾ ಇದೆ. ಅದರಿಂದ ಇವತ್ತು ದೇಶಕ್ಕೆ BJP ಇವತ್ತು ಹಾನಿಕರ. ಯಾವುದೇ ಕಾರಣಕ್ಕೂ ದೇಶದಲ್ಲಿ BJP ಬರಬಾರ್ದು.
ಆದ್ದರಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತೀವಿ. ಅದೇ ರೀತಿ ಮೋದಿ ಮುಖ ನೋಡಿ ಓಟ್ ಹಾಕಿ ಅಂತ ಕೇಳ್ತಾರಲ್ವಾ, ಇದಕ್ಕೆ ನೀವು ಏನು ಹೇಳ್ತೀರಿ ಸರ್? ಹೌದು, ಈಗ ಅವರು BJP ಅವರು ಈ ದೇಶದಲ್ಲಿ 10 ವರ್ಷದಿಂದ ಜನಸಾಮಾನ್ಯರಿಗೆ ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಯಾವುದೇ ಒಂದು ಅಭಿವೃದ್ಧಿಯನ್ನು ತೋರಿಸಿ ಇವತ್ತು ಮತ ಕೇವಲ ನೈತಿಕತೆ ಅವರಿಗೆ ಇಲ್ಲ. ರೈತರಿಗೆ ಏನು ಮಾಡಿಲ್ಲ, ಕಾರ್ಮಿಕರಿಗೆ ಏನು ಮಾಡಿಲ್ಲ, ಬಡವರಿಗೆ ಏನು ಮಾಡಿಲ್ಲ. ಆದ್ದರಿಂದ ಯಾವುದೇ ರೀತಿ ಅಭಿವೃದ್ಧಿ ಮಾಡಿಲ್ಲ. ಎಲ್ಲ ಕೂಡ ಇವತ್ತು GST ಮಾಡಿದ್ದಾರೆ, ನೋಟ್ ಬ್ಯಾನ್ ಮಾಡಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಹಲವಾರು ಇವತ್ತು ಸಮಸ್ಯೆಗಳು ಬಂದಿದೆ, ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಅದರಿಂದ ಅವ್ರಿಗೇನೂ ಇಲ್ಲ. ಈಗ ತೋರಿಸ್ಲಿಕ್ಕೆ ದೇಶದಲ್ಲಿ ನಾವು ಇಂಥ ಕೆಲಸ ಮಾಡಿದ್ದೀವಿ, ಶಾಶ್ವತವಾದಂಥ ಕೆಲಸ, ಜನಪರವಾದಂಥ ಕೆಲಸ ಅನ್ನೋದು ಯಾವುದು ಇಲ್ಲ. ಆದ್ದರಿಂದ ಅವ್ರಿಗೆ ಯಾವುದೋ ಒಂದು ಮೋದಿ ಮುಖ ನೋಡಿ ಅಂತ ಹೇಳ್ತಾರೆ. ಮೋದಿ ಮುಖದಲ್ಲಿ ಏನೂ ಇಲ್ಲ. ಮುಖದಲ್ಲಿ ನೋಡಿ ಏನು ಮಾಡಬೇಕು? ಮೋದಿ ಮುಖ ಏನು? ಮೋದಿ ಮುಖಕ್ಕಿಂತ ಚೆನ್ನಾಗಿರೋ ಮುಖ ಹಲವಾರಿದೆ. ಮೋದಿ ಮುಖ ನೋಡಿ ಯಾಕೆ ಮುಖ? ಸರ್, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ಸಲ್ಲಿ ರಕ್ಷಾರಾಮಯ್ಯ, BJPಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ನಿಮ್ಮ ಬೆಂಬಲ ಯಾರ ಕಡೆ ಇರುತ್ತೆ? ಸರ್, ಈಗ ನನ್ನ ಬೆಂಬಲ ಅನ್ನೋದಕ್ಕಿಂತ ಮುಖ್ಯವಾಗಿ ರಾಜಕೀಯವಾಗಿ ಅನುಭವ ಇರಬೇಕು. ಮೊದಲನೇದಾಗಿ ಈ ಭಾಗದ ಜನರ ನೋವು, ನಲಿವು, ಕಷ್ಟ ಸುಖಗಳು ಗೊತ್ತಿರುವಂಥ ವ್ಯಕ್ತಿ ಆಗಿರ್ಬೇಕು. ಮತ್ತು ಅಭಿವೃದ್ಧಿಗೆ ಆದ್ಯತೆ ನೀಡುವಂತಹ ಅಭ್ಯರ್ಥಿ ಆಗಿರ್ಬೇಕು. ಅಂಥ ವ್ಯಕ್ತಿಗೆ ನಾವು ಮತ ಹಾಕ್ತಾರೆ ಮಾತ್ರ. ಈಗಾಗಲೇ ಈ ಕ್ಷೇತ್ರ ಸುಮಾರು ವರ್ಷಗಳಿಂದ ಯಾವುದೇ ರೀತಿ ಅಭಿವೃದ್ಧಿ ಕಾಮಗಾರಿಗಳಿಂದ ಹಿಂದೆ ಬಿಟ್ಟಿದೆ. ಅಭಿವೃದ್ಧಿ ವಿಚಾರ ಈಗ ನೀವು ಹಳ್ಳಿ ಕಡೆ ಹೋದರೆ ಎಲ್ಲ ರಸ್ತೆಗಳು ಗುಂಡಿಗಳು 140 ಸರ್ಕಾರಿ ಶಾಲೆಗಳನ್ನ ಈಗಾಗಲೇ ಮುಚ್ಚಿದ್ದಾರೆ ಇಲ್ಲಿ, ಕನ್ನಡ ಮಾಧ್ಯಮ ಶಾಲೆ. ಈಗ ಶಿಕ್ಷಣದಲ್ಲೂ ಹಿಂದೆ ಬಿದ್ದಿದೆ, ಒಂದು ಅಭಿವೃದ್ಧಿಯಲ್ಲೂ ಹಿಂದೆ ಬಿದ್ದಿದೆ. ಆಗ ನಾವು ಏನು ಬಯಸಬೇಕು? ಈ ಭಾಗನ ಯಾರು ಅಭಿವೃದ್ಧಿ ಮಾಡ್ತಾರೆ ಅಂಥ ವ್ಯಕ್ತಿಗೆ ನಾವು ಮತ ಹಾಕಿದರೆ ಈ ಭಾಗದ ಜನರಿಗೆ ಮತ್ತು ಈ ಕ್ಷೇತ್ರದ ಅಭಿವೃದ್ಧಿಗೆ ಪೂರಕ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಅದೇ ರೀತಿ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆದರೆ ಒಳ್ಳೆಯದ, ನಿಮಗೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆದರೆ ಒಳ್ಳೆಯದ? ಕೇಂದ್ರದಲ್ಲಿ ಈಗಿರುವಂಥ ಪರಿಸ್ಥಿತಿಗೆ ನರೇಂದ್ರ ಮೋದಿಯವರೇ ಪ್ರಧಾನಿ ಆಗಬೇಕು. ಯಾಕೆ ಆಗಬೇಕು ಅಂತ ನಾನು ಅದನ್ನೇ ಹೇಳ್ತೀನಿ. ಈಗಿನ ಯುವ ಪೀಳಿಗೆ ಏನಿದೆ ಅವರಿಗೆ ಮುಂದಿನ ಭವಿಷ್ಯಕ್ಕೆ ಯಾವ ರೀತಿಯಾದಂಥ ಯೋಜನೆಗಳು ರೂಪಿಸಬೇಕು ಈಗ ಪ್ರೆಸೆಂಟ್ ನಾವು ನರೇಂದ್ರ ಮೋದಿಯವ್ರು ಬಿಟ್ಟು ಇನ್ಯಾರೂ ಮಾಡ್ತಾಯಿಲ್ಲ. ಪ್ರಪಂಚಾದ್ಯಂತ ಇರುವಂಥ ಸುಮಾರು 20 ದೇಶಗಳಿಗೆ 23 ದೇಶಗಳಿಗೆ ಸಂಚಾರ ಮಾಡಿ ಅಲ್ಲಿನ ಒಂದು ಟೆಕ್ನಾಲಜಿ, ತಾಂತ್ರಿಕತೆಯನ್ನು ಯಾವ ರೀತಿ ಇದೆ ಅಂತ ನೋಡಿ ಅದೇ ರೀತಿಯಾದಂಥ ತಂತ್ರಗಾರಿಕೆ ಮತ್ತು ತಾಂತ್ರಿಕ ಒಂದು ವಿಶ್ವವಿದ್ಯಾಲಯ ಇರ್ಬೋದು ಅಥವಾ IT ಕಾಲೇಜುಗಳು ಇವೆಲ್ಲ ಸ್ಥಾಪನೆ ಮಾಡ್ತಾಯಿದ್ದಾರೆ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ. ಯಾಕಂದರೆ ಯಾವುದೇ ಸಂಶೋಧನೆ ರಿಸರ್ಚ್ ಸೆಂಟರ್ಗಳಿಗೆ ಭಾರತೀಯರು ಬೇರೆ ದೇಶಕ್ಕೆ ಹೋಗಿ ಅಲ್ಲಿಂದ ನಾವು ಯಾವುದೇ ರಿಸರ್ಚ್ ಮಾಡಿರುವಂಥ ಒಂದು ಸಂಪನ್ಮೂಲನ ತಗೊಬರ್ಬಾರ್ದು, ಇಲ್ಲೇ ಸಂಪನ್ಮೂಲನ ನಾವು ಸೃಷ್ಟಿ ಮಾಡಬೇಕು, ಕ್ರೋಢೀಕರಿಸಬೇಕು ಅಂತ ಪ್ರಯತ್ನ ಮಾಡಿದೆ. ಅದರಿಂದ ಹಲವಾರು ಯುವಕರಿಗೆ ಅದು ಒಂದು ಉದ್ಯೋಗ ಸಿಕ್ಕಂಗೆ ಆಗುತ್ತೆ. ನಮ್ಮ ದೇಶಕ್ಕೆ ಅಗತ್ಯವಾಗಿರೋಂಥ ಎಲ್ಲ ಯಾವುದೇ ರೀತಿಯ ಒಂದು ಇದು ಯಾವುದೋ ವಿಮಾನ ಹೆಲಿಕಾಪ್ಟರ್ ತಯಾರು ಮಾಡೋದಿರ್ಬೋದು ಅಥವಾ ಒಂದು ಔಷಧಿ ಕಂಡುಹಿಡಿದಿರ್ಬೋದು ಅಥವಾ ರೈತರಿಗೆ ಆಧುನಿಕ ಪದ್ಧತಿ ಕೃಷಿ ಬಗ್ಗೆ ಇರ್ಬೋದು, ಈ ಥರದ್ದೆಲ್ಲ ಪರಿಕರಗಳನ್ನ ಇಲ್ಲೇ ರೆಡಿ ಮಾಡ್ತಾಯಿದ್ರೆ ಆ ಪದ್ಧತಿಗಳನ್ನ ಇಲ್ಲೇ ಸೃಷ್ಟಿ ಮಾಡಿ ಅದರಿಂದ ನಮಗೂ ಒಳ್ಳೆಯದಾಗುತ್ತೆ, ಮುಂದಿನ ದಿನಗಳಲ್ಲಿ ಯುವಕರಿಗೂ ಒಂದು ಉದ್ಯೋಗ ಸಿಗುತ್ತೆ ಅಂತ ನನ್ನ ಭಾವನೆ. ಅದರಿಂದ ನರೇಂದ್ರ ಮೋದಿಯವರೇ ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಸರ್, ನಿಮ್ಮ ಪ್ರಕಾರ ರಕ್ಷಾರಾಮಯ್ಯ ಗೆಲ್ಲೋದು ಒಳ್ಳೆಯದ ಇಲ್ಲಾಂದರೆ ಸುಧಾಕರ್ ಅವ್ರು ಗೆಲ್ಲೋದು ಒಳ್ಳೆಯದ? ನನ್ನ ಪ್ರಕಾರ ಜನ ಗೆಲ್ಲಬೇಕು. ಈ ಲಾಸ್ಟ್ 10 ವರ್ಷಗಳಲ್ಲಿ ಜನ ಸೋತೋಗಿದ್ದಾರೆ. 2014ರಲ್ಲಿ ಏನು ಅಜೆಂಡಾ ಮ್ಯಾನಿಫೆಸ್ಟೋ ಇಟ್ಕೊಂಡು ಮೋದಿ ಬಂದರು, ನಾವು ಸ್ವಲ್ಪ ಉತ್ಸಾಹದಿಂದ ನೋಡ್ತಾ ಇದ್ವಿ, ಆಶ್ಚರ್ಯದಿಂದ ಏನೋ ಮಾಡ್ತಾನೆ ಈ ಮನುಷ್ಯ ಅಂತ. ಏನು ಹೇಳಿದ್ರು, ನಿರಂತರವಾಗಿ ಪೆಟ್ರೋಲ್ ಬೆಲೆ ಇರ್ತಾ ಇದೆ, ನಿರಂತರವಾಗಿ ಕರೆನ್ಸಿ ಕುಸಿತಾ ಇದೆ, ನಿರಂತರವಾಗಿ GDP ಡೌನ್ ಆಗ್ತಾ ಇದೆ, ಹಣದುಬ್ಬರ ಇದೆ, ಇವನ್ನೆಲ್ಲವನ್ನ ನಾನು 100 ದಿನದಲ್ಲಿ ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡಿ ಬಂದಂಥ ಮನುಷ್ಯ ಮೋದಿ. ಆನಂತರ ದಿನಗಳಲ್ಲಿ ಏನಾಯಿತು, ಇವತ್ತಿಗೆ ಸುಮಾರು 10 ವರ್ಷ ಆಗೋದಿದೆ. ಪೆಟ್ರೋಲ್ ಬೆಲೆ ಹಿಡಿತ, ಮುಖ್ಯವಾಗಿ ನಾವು $1 $1 ತರ್ತೀವಿ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡಿದ್ವಿ. ಇವಾಗ ಡಾಲರ್ ರೇಟ್ ಎಲ್ಲಿದೆ? ಸೊ ಇದು ಒಟ್ಟಾರೆಯಾಗಿ ಏನಾಗ್ತಾ ಇದೆ ಅಂತ, ನರೇಂದ್ರ ಮೋದಿ ಅಂತಕ್ಕಂಥ ವ್ಯಕ್ತಿ ಇಡೀ ನಮ್ಮ ಸ್ವತಂತ್ರ ಭಾರತದ ಚರಿತ್ರೆಯಲ್ಲಿ ಅತ್ಯಂತ ಭ್ರಷ್ಟ ಪ್ರಧಾನಮಂತ್ರಿ. ಯಾವ ಮಟ್ಟಕ್ಕೆ ಅಂದರೆ ಕನಿಷ್ಠ ಪಕ್ಷ ಇಂದಿನ ನಾಯಕರು ಯಾರಾದರೂ ಭ್ರಷ್ಟಾಚಾರದ ಆರೋಪ ಬಂದರೆ ಅವರು ಅದನ್ನು ನಾಚಿಕೊಳ್ತಾ ಇದ್ದರು. ಈತ ಎಲೆಕ್ಟ್ರಲ್ ಬಾಂಡ್ ವಿಚಾರದಲ್ಲಿ ಅದರಲ್ಲಿ ತಪ್ಪೇನಿದೆ ಅಂತ ಕೇಳೋ ಮಟ್ಟಕ್ಕೆ ಇವರು ರೀಚ್ನಲ್ಲಿ ಕೆಳಗಿದ್ದಾರೆ. ನೋಡಿ, ಈ ಫಾರ್ಮಾ ಕಂಪ್ನಿಗಳಿಂದ ಎಲೆಕ್ಟ್ರಲ್ ಬಾಂಡ್ ರೂಪದಲ್ಲಿ ಸುಮಾರು 106 ಕೋಟಿ ಇವರು ಎಲೆಕ್ಷನ್ಗೆ ಫಂಡ್ ತಗೊಂತಾರೆ ಅಂದರೆ ಅದರ ಅರ್ಥ ಏನು? ಫಾರ್ಮಾ ಕಂಪ್ನೀಸ್ ಅಂದರೆ ಏನು? ಮನುಷ್ಯರಿಗೆ, ಜನಸಾಮಾನ್ಯರಿಗೆ ಔಷಧಿಗಳನ್ನು ಮಾರ್ತಕ್ಕಂಥ ಕಂಪ್ನಿಗಳಿಂದ ಇವರು 106 ಕೋಟಿ ಚುನಾವಣಾ ಫಂಡ್ ತಗೊಳ್ತಾರೆ ಅಂದರೆ ಅದರ ಅರ್ಥ ಅದು ಏನು ರಿಫ್ಲೆಕ್ಟ್ ಆಗುತ್ತೆ? ಅಲ್ಲಿ ಅವರು ಕಳಪೆ ಔಷಧಿಗಳನ್ನು ಮಾರಲಿಕ್ಕೆ ಇವರು ಕೇಂದ್ರ ಸರ್ಕಾರ ಡೈರೆಕ್ಟಾಗಿ ಪರ್ಮಿಷನ್ ಕೊಟ್ಟಂಗೆ ಆಯ್ತಲ್ಲ. ಅದು ಸೋತಿದ್ದು ಯಾರು? ಜನ ಸೋತರು. ಆ ಮಾತ್ರೆಗಳನ್ನು, ಔಷಧಿಗಳನ್ನು ತಗೊಂಡಂಥ ಜನ ಇವತ್ತು ಹಲವಾರು
ಸೈಡ್ ಎಫೆಕ್ಟ್ಗಳಿಂದ ಸಾಯ್ತಾ ಇದ್ದಾರೆ. ಮುಖ್ಯವಾಗಿ ರೆಮ್ಡಿಸಿವಿರ್ ಅಂತಕ್ಕಂಥ ಒಂದು ಇಂಜೆಕ್ಷನ್ಗೆ ಅಪ್ರೂವಲ್ ಕೊಡೋದ್ರ ವಿಚಾರದಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರ ಏನಿದೆ ಅದು ಈ ದೇಶದ ಜನತೆಗೆ ಮಾಡಿರ್ತಕ್ಕಂಥ ದೊಡ್ಡ ದ್ರೋಹ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದ ಈ BJP ಸರ್ಕಾರ ಏನಿದೆ ಅಂತ ಹೇಳ್ತಾ ಇದ್ದಾರೆ, ಅದು ಸುಳ್ಳು. ಇಲ್ಲಿ ನಡೀತಾ ಇರೋದು ನಾಗಪುರದ RSS ನೇತೃತ್ವದ BJP ಸರ್ಕಾರ. ಅಲ್ಲಿ RSSನವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತಾರೆ. ಇದು ಈಸ್ ಅ ಪಪೆಟ್, ಅಂದರೆ ಒಂಥರ ಬೊಂಬೆ ಇದ್ದಂಗೆ, ಬೆದರ್ ಬೊಂಬೆ ನರೇಂದ್ರ ಮೋದಿ. ನೋಡಿ, ಇವತ್ತಿನವರೆಗೂ ಆತ ಸ್ವತಂತ್ರವಾಗಿ ಒಂದು ಭಾಷಣ ಮಾಡೋಕ್ಕಾಗೋದಿಲ್ಲ, ಟೆಲಿಪ್ರಾಂಪ್ಟರ್ ಇಲ್ಲದೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಪ್ರೆಸ್ ಮೀಟ್ ಮಾಡಲಿಕ್ಕೆ ನಾನು ಧೈರ್ಯವಾಗಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಇಷ್ಟು ಮಾತ್ರ ಓಪನ್ ಪ್ರೆಸ್ ಮೀಟ್ ಮಾಡಲಿಕ್ಕೆ ಈ ದೇಶದ ಪ್ರಧಾನಮಂತ್ರಿಗೆ ಧೈರ್ಯ ಇಲ್ಲ. ಇದರ ಅರ್ಥ ಏನಂದರೆ ಅವರಲ್ಲಿ ತಪ್ಪುಗಳಿದ್ದಾವೆ. ಏನು ಪ್ರಶ್ನೆ ಬರುತ್ತೋ, ಏನು ಉತ್ತರ ಕೊಡಬೇಕು, ಏನೂ ಉತ್ತರ ಇಲ್ಲ. ಮುಖ್ಯವಾಗಿ ಅದಾನಿ ಪ್ರಶ್ನೆ, ಯಾವುದೇ ಒಂದು ಪ್ರಶ್ನೆಗೆ ಅದಾನಿ ವಿಚಾರದಲ್ಲಿ ಒಂದು ದೇಶದ ಪ್ರಧಾನಮಂತ್ರಿಯಾಗಿ ಒಂದು ಪ್ರಶ್ನೆಗೆ ರಾಹುಲ್ ಗಾಂಧಿ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆಗಳಾಗ್ಬೋದು, ಜನಸಾಮಾನ್ಯರು ಎತ್ತಿರ್ತಕ್ಕಂಥ ಪ್ರಶ್ನೆಗಳಾಗ್ಬೋದು, ಯಾವುದೇ ಪ್ರಶ್ನೆಗೆ ಅದಾನಿ ವಿಚಾರದಲ್ಲಿ ಇವತ್ತಿನವರೆಗೂ ಉತ್ತರ ಕೊಟ್ಟಿಲ್ಲ ಪ್ರಧಾನಮಂತ್ರಿ. ಯಾಕೆ ಕೊಟ್ಟಿಲ್ಲ? ಅಟ್ಲೀಸ್ಟ್ ಅದಕ್ಕೂ ಅವ್ರು ಉತ್ತರ ಕೊಡೋದಿಲ್ಲ. ಹಾಗಾಗಿ ಇಲ್ಲಿ ರಕ್ಷಾರಾಮಯ್ಯ ಅವ್ರು ಗೆಲ್ಲಬೇಕಾ, ಸುಧಾಕರ್ ಅವ್ರು ಗೆಲ್ಲಬೇಕಾ ಅನ್ನೋದಕ್ಕಿಂತ ಮುಖ್ಯವಾಗಿ ಸಿದ್ಧಾಂತಗಳು, ವಿಧಾನಗಳು, ಆರ್ಥಿಕ ವಿಧಾನಗಳು ಮುಖ್ಯ ಆಗುತ್ತೆ. ಮುಖ್ಯವಾಗಿ ಇವರು ಇವತ್ತು ಸಹ 2014 ಏನು ಹೇಳ್ತಾ ಇದ್ರು, ಹಿಂದೂ ಅಪಾಯದಲ್ಲಿದ್ದಾನೆ ಅಂತ ಹೇಳ್ತಾ ಇದ್ರು. ಇವತ್ತು ಬಂದು ಹಿಂದೂ ಅಪಾಯದಲ್ಲಿದ್ದಾನೆ. ನಾನು ಹುಡ್ದಾಗಿಂದ ಇದ್ದಾನೆ, ನನಗೆ ಯಾವತ್ತೂ ಅಪಾಯ ಆಗಿ ಅನಿಸೇ ಇಲ್ಲ. ನೋಡಿ, ಇವರೆಲ್ಲ ಮುಸ್ಲಿಮ್ಸೇ, ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ. ಇವರೇನು ನನ್ನೇನು ಯಾವತ್ತೂ ನಾನು ಕೊಲೆ ಮಾಡ್ಕೊ ಬಂದಿಲ್ಲ, ಏನೂ ಇಲ್ಲಪ್ಪ, ಆರಾಮಾಗಿದ್ದೀವಿ ನಾವೆಲ್ಲ. ಇವಾಗ ನಮ್ಮ ಮನೆ ಸುತ್ತಮುತ್ತ ಸುಮಾರು ಒಂದು 200-300 ಮುಸ್ಲಿಮ್ಸ್ ಕುಟುಂಬಗಳಿದ್ದಾರೆ. ಮೊನ್ನೆ ರಂಜಾನ್ ಹಬ್ಬ ಬಂದಾಗ 2 ದಿನ ನಾವು ಮನೆಯಲ್ಲಿ ಅಡುಗೆ ಮಾಡ್ಲಿಕ್ಕೆ ಆಗಲಿಲ್ಲ. ಅಷ್ಟು ತಿಂಡಿ ತಂದುಕೊಟ್ಟಿದ್ರು. ಎಲ್ಲಿದೆ ಹಿಂದೂ ಇಲ್ಲ, ಮುಸ್ಲಿಂ ಇಲ್ಲ, ಏನೂ ಇಲ್ಲ. ಹಿಂದೂ ಮುಸ್ಲಿಂ ಅಂತಕ್ಕಂಥದ್ದು BJPಯ ಒಂದು ಅಜೆಂಡಾ. ಅವರಿಗೆ ವೋಟ್ ಬರೋವರೆಗೂ ಹಿಂದೂ ಮುಸ್ಲಿಂ ಹೆಸರು ಹೇಳಿದ್ರೆ ವೋಟ್ ಬರುತ್ತೆ ಅಂದರೆ ಅದನ್ನು ಹೇಳ್ತಾರೆ. ಇಷ್ಟೆಲ್ಲ ಮಾತಾಡ್ತಕ್ಕಂಥವ್ರು ಕಟ್ಟರ್ ಹಿಂದೂವಾದಿಗಳಿದಾರಲ್ಲ, ಪ್ರವೀಣ್ ಭಾಯ್ ತೊಗಾಡಿ ಆಗ್ಬೋದು, ಲಾಲ್ ಕೃಷ್ಣ ಅದ್ವಾನಿ ಆಗ್ಬೋದು, ಮುರಳಿ ಮನೋಹರ್ ಜೋಶಿ ಆಗ್ಬೋದು, ಸುಷ್ಮಾ ಸ್ವರಾಜ್ ಆಗ್ಬೋದು, ಅವ್ರ ಮನೆಯಲ್ಲಿ ಹೆಣ್ಮಕ್ಳನ್ನ ಮುಸ್ಲಿಮರ ಮನೆಗೂ ಕೊಟ್ಟಿದ್ದಾರೆ, ಮುಸ್ಲಿಮರ ಮನೆಯಿಂದ ಹೆಣ್ಮಕ್ಳನ್ನ ತಂದಿದ್ದಾರೆ. ಯಾಕಂದ್ರೆ ಅವ್ರು ಚೆನ್ನಾಗಿರ್ಬೋದು. ಕೆಳಮಟ್ಟದಲ್ಲಿ ಬಡವರ್ಗದವರು ಹೊಡ್ಕೊಂಡು ಸಾಯ್ಬೇಕು. ಇವ್ರಿಗೆ ಒಂದೇ ಅಜೆಂಡಾ, ಹಿಂದೂ ಮುಸ್ಲಿಂ ಅಂತ ಹೇಳೋದು. ಈಗ ನೋಡಿ, ಕಳೆದ ಒಂದು 4 ತಿಂಗಳಿಂದ 4 ಹೆಣ್ಮಕ್ಳನ್ನ ಸಾಯಿಸಿದ್ದಾರೆ. ಮೊನ್ನೆ ನೇಹಾ ವಿಚಾರ ಮಾತ್ರ ಇವರು ತಗೊಂಡು ಹೈಲೈಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇದೊಂದು ಚುನಾವಣಾ ವಿಚಾರ ಬೇಕು ಅವ್ರಿಗೆ. ಎಲ್ಲ ಕೊಲೆ ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ್ದಾನೆ. ಅದಕ್ಕೆ ಮೊದಲು ಕೊಲೆ ಮಾಡಿದವರು, ಕೊಲೆ ಆದವರು ಹಿಂದೂಗಳೇ, ಕೊಲೆ ಮಾಡಿದವರು ಹಿಂದೂಗಳೇ. ಆದರೆ ಆ ಹೆಣ್ಮಕ್ಳು ಬೆಲೆ, ಪ್ರಾಣದ ಬೆಲೆ ಇಲ್ವಾ? ಇಲ್ಲಿ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಇವರ ಸೆಲೆಕ್ಟಿವ್ ಪ್ರಿಫರೆನ್ಸ್ ಏನಿದೆ, ಪ್ರಾಣಗಳ ವಿಚಾರದಲ್ಲೂ ಕೂಡ ಸೆಲೆಕ್ಟಿವ್ ಪ್ರಿಫರೆನ್ಸ್ ಏನಿದೆ, ಇದು ಮಾನವತ್ವವಾಗಿ ಇರ್ತಕ್ಕಂಥ ಯಾವುದೇ ಭಾರತೀಯ ಹೋಗ್ತಕ್ಕಂಥದ್ದು ಅಲ್ಲ. ಇವರು ಇದುವರೆಗೂ ಮೋಸ ಮಾಡ್ಕೊಳ್ತಾ ಬಂದಿದ್ದಾರೆ, ಜನಗಳನ್ನು ಮೆಸ್ಮರೈಸ್ ಮಾಡ್ಕೊಳ್ತಾ ಬಂದಿದ್ದಾರೆ. ಬಹುಶಃ ಎಲ್ಲ ಡ್ರಾಮಾಗಳು ಮುಗಿದೋಗ್ಬಿಟ್ಟಿದ್ದಾರೆ, ಇನ್ನೇನು ಇಲ್ಲ. ಈಗ ಹೊಸದಾಗಿ ಇನ್ನೇನೇನೇನೋ ಮಾತಾಡ್ತಾ ಇದ್ದಾರೆ. ನಿಮಗೆ 2000 ಇನ್ನೊಂದ್ಸಲಿ ಪ್ರಧಾನಮಂತ್ರಿ ಮಾಡಿದ್ರೆ ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳ್ತಾರೆ. 10 ವರ್ಷದಿಂದ ಏನು ಮಾಡಿದ್ರೆ ಅಂತ ಮಾತ್ರ ಹೇಳೋದಿಲ್ಲ. ಮುಖ್ಯವಾಗಿ ಯಾವುದೇ ಒಂದು 10 ವರ್ಷ ಆಡಳಿತ ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿ ಅವರ ಪ್ರೋಗ್ರೆಸ್ ಕಾರ್ಡ್ ತಗೊಂಡು ಬರಬೇಕು ಚುನಾವಣೆ. ನಾನು 10 ವರ್ಷದಿಂದ ಈ ರೀತಿಯಾದಂಥ ನಿಮಗೆ ಆಶ್ವಾಸನೆಗೆ ಕೊಟ್ಟಿದ್ದೆ, ನೋಡಿ ಇಷ್ಟೆಲ್ಲ ನಾವು ಕಂಪ್ಲೀಟ್ ಮಾಡಿದ್ದೀವಿ, ನಾವು ಇಷ್ಟು ಪೆಂಡಿಂಗ್ ಇದ್ದೀವಿ, ಈ ಏನೋ ನಿಮಗೆ ಅವಕಾಶ ಕೊಟ್ಟರೆ ಈ ಕೆಲಸ ಕೂಡ ಮಾಡ್ತೀವಿ ಅಂತ ಹೇಳೋದು ವಿಧಾನ. 2014ರಲ್ಲಿ 2019ರಲ್ಲಿ ಹೇಳಿರ್ತಕ್ಕಂಥ ಯಾವುದೇ ಆಶ್ವಾಸನೆಗಳು ಇವತ್ತು ಆ ಮನುಷ್ಯ ಚಕಾರ ಎತ್ತೋದಿಲ್ಲ. 2 ಕೋಟಿ ಉದ್ಯೋಗದ ಬಗ್ಗೆ ಮಾತಾಡೋದಿಲ್ಲ, 15 ಲಕ್ಷ ಬ್ಲಾಕ್ ಮನಿ ಬಗ್ಗೆ ಮಾತಾಡೋದಿಲ್ಲ, ಪೆಟ್ರೋಲ್ ರೇಟು ಡೀಸೆಲ್ ರೇಟ್ ಕಡಿಮೆ ಮಾಡೋದ್ರ ಬಗ್ಗೆ ಮಾತಾಡೋದಿಲ್ಲ, ಹಣದುಬ್ಬರದ ಬಗ್ಗೆ ಮಾತಾಡೋದಿಲ್ಲ, ಡಾಲರ್ ರೇಟ್ನ ನಾವು ರೂಪಾಯಿ ವ್ಯಾಲ್ಯೂ ಜಾಸ್ತಿ ಮಾಡೋದ್ರ ಬಗ್ಗೆ ಹೇಳುವಂಥದ್ದು ಮಾತಾಡೋದಿಲ್ಲ, ನೋಟ್ ಬ್ಯಾನ್ ಬಗ್ಗೆ ಭಯ ಬಿಚ್ಚೋದಿಲ್ಲ. ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿ, ಇಷ್ಟೆಲ್ಲ ಏನು ಅವೈಜ್ಞಾನಿಕವಾಗಿ ಅಸಮರ್ಥತೆಯಿಂದ ಇಡೀ ದೇಶವನ್ನು ಇವತ್ತು ಸಾಲದ ಕುಪ್ಪಕ್ಕೆ ತಳ್ಳಿ 70 ವರ್ಷಗಳಲ್ಲಿ ಇಷ್ಟು ಪ್ರಧಾನಮಂತ್ರಿಗೆ ಮಾಡಿದಂಥ ಸಾಲ 55 ಲಕ್ಷ ಕೋಟಿ, ಇವರೊಬ್ಬರು ಮಾಡಿರ್ತಕ್ಕಂಥ ಸಾಲ 175 ಲಕ್ಷ ಕೋಟಿ. ಏನಾಯಿತು ದುಡ್ಡು? ಅದೆಲ್ಲ 14 ಲಕ್ಷ ಕೋಟಿ ಹಣವನ್ನು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಇವರು ಮನ್ನಾ ಮಾಡ್ತಾರೆ. ರೈತರ ಸಾಲ 2 ಲಕ್ಷ ಕೋಟಿ ಇದೆ, ಅದನ್ನು ಮನ್ನಾ ಮಾಡೋಕ್ಕೆ ಇವ್ರ ಮನಸ್ಸು ಬರ್ತಾ ಇಲ್ಲ. ಯಾಕೆ? ಇವರು ರೈತರ ಪರನಾ? ನಾವು ಹಿಂದೂ ಪರ ಅಂತ ಹೇಳ್ತೀವಲ್ಲ, ರೈತರೆಲ್ಲ ಹಿಂದೂಗಳಲ್ವಾ? ಕಾರ್ಮಿಕರು ಹಿಂದೂಗಳಲ್ವಾ? ಮಹಿಳೆಯರು ಹಿಂದೂಗಳಲ್ವಾ? ಮಹಿಳೆಯರ ಬಗ್ಗೆ ಏನು ಮಾತಾಡ್ತಾರೆ? ಮನುವಾದವನ್ನು ತರ್ತೀವಿ ಅಂತ ಹೇಳ್ತಾರೆ. ಮನುವಾದ ಅಂದ್ರೆ ಏನು? ಮಹಿಳೆಯರಿಗೆ ಸ್ಥಾನಮಾನವೇ ಇಲ್ಲದೆ ಇರತಕ್ಕಂಥದ್ದು ಮನುವಾದ. ಆ ಮನುವಾದದ ಆಧಾರದಲ್ಲಿ ಇವ್ರಿಗೆ ನಾವು ಮಹಿಳೆಯರನ್ನು ಗೌರವಿಸ್ತೀವಿ ಅಂತ ಹೇಳ್ತಾರೆ. ಎಲ್ಲ ತದ್ವಿರುದ್ಧ ಹೇಳಿಕೆಗಳು, ಒಂದಕ್ಕೊಂದು ಸಂಬಂಧವಿಲ್ಲತಕ್ಕಂಥ ಹೇಳಿಕೆಗಳು. ಒಬ್ಬರು ಬರ್ತಾರೆ ಸಂವಿಧಾನ ಅಂತ ತೆಗೆದಾಕ್ತೀವಿ ಅಂತ, ಇನ್ನೊಬ್ಬರು ಬರ್ತಾರೆ ನಾವು ಸಂವಿಧಾನ ಪ್ರಕಾರ ಆಳ್ತೀವಿ ಅಂತಾರೆ. ಇವ್ರ ಉದ್ದೇಶ ಏನು? 400 ಸೀಟ್ ಇವ್ರು ಕೇಳ್ತಾ ಇದ್ದಾರೆ. 400 ಸೀಟ್ ಕೇಳೋದ್ರಿಂದ ಇರೋ ಉದ್ದೇಶ ಒಂದೇ,
ಈ ದೇಶದ ಸಂವಿಧಾನವನ್ನು ರದ್ದು ಮಾಡಿ ನಿಮ್ಗೆ ಈ ಮೈಕ್ ಇಟ್ಕೊಳ್ಳೋ ಅಧಿಕಾರ ಕೂಡ ಕಿತ್ತಾಕ್ತಾರೆ ಅವರು. ನಿಮ್ಗೆ ವಿಡಿಯೋ ಈ ಕ್ಯಾಮ್ರಾ ಹಿಡ್ಕೊಳ್ಳೋ ಅಧಿಕಾರ ಕೂಡ ಕಿತ್ತಾಕ್ತಾರೆ, ನಾವು ಮಾತಾಡೋ ಅಧಿಕಾರ ಕೂಡ ಕಿತ್ತಾಕ್ತಾರೆ. ಅದೇ ಅವ್ರ ಉದ್ದೇಶ ಇರ್ತಕ್ಕಂಥದ್ದು. 400 ಸೀಟ್ ಅವ್ರಿಗೆ ಕೊಡಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಚುನಾವಣೆ ಇರೋದಿಲ್ಲ, ಯಾರು ಕಷ್ಟಪಟ್ಟು ಓಟ್ ಹಾಕೋ ಪರಿಸ್ಥಿತಿ ಇರೋದಿಲ್ಲ, ಏನು ಸಮಸ್ಯೆನೂ ಇರೋದಿಲ್ಲ, ಸರ್ವಾಧಿಕಾರ ಬಂದ್ಬಿಡುತ್ತೆ. ಅವ್ರಿಗೇನಾದರೂ 400 ಸೀಟ್ ಬಂದರೆ ಅದು ಬರೋಕ್ಕೆ ಸಾಧ್ಯನೇ ಇಲ್ಲ. ನಾವು ಕೂಡ ಜನಗಳಿಗೆ ಹೇಳ್ತಾ ಇದ್ದೀವಿ, ಮೋಸ ಹೋಗ್ಬೇಡಿ. ನಾವು ಯಾವ ಕಾಂಗ್ರೆಸ್ ಪಾರ್ಟಿ ಗೆಲ್ಲಬೇಕು ಅಂತ ಇನ್ನೊಂದು ಪಾರ್ಟಿ ಗೆಲ್ಲಬೇಕು ಅಂತನಲ್ಲ, ಜೀವ ವಿರೋಧಿ, ಜನ ವಿರೋಧಿ, ಫ್ಯಾಸಿಸ್ಟ್ ಶಕ್ತಿಗಳು ಸೋಲ್ಬೇಕು, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು. ಹಾಗಾಗಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು. ಸರ್, ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಯಾರಿಗೆ ನಿಮ್ಮ ಬೆಂಬಲ ಇದೆ ಸರ್? ನಮ್ಮ ಬೆಂಬಲ ಸುಧಾಕರ್ ಅವರಿಗೆ. ಹಾಂ, ಸುಧಾಕರ್ ಅವರು ಯಾಕಂದರೆ ಶಾಶ್ವತ ನೀರಾವರಿ ಬಾಗೇಪಲ್ಲಿಗೆ ನದಿ ನೀರು ತಂದು ಕೆರೆಗಳೆಲ್ಲ ತುಂಬಿಸ್ತೀವಿ. ಅದೊಂದು ಮಾಡಿದರೆ ನಮಗೆ ಅವ್ರು ಮಾಡ್ತಾರೆ ಅಂತ ನಂಬಿಕೆ ಇದೆ ನಮಗೆ. ಅದರಿಂದ BJPನೇ ಬರುತ್ತೆ ಅಂತ ನಮ್ಮ ನಂಬಿಕೆ ಇದೆ ಸುಧಾಕರ್ ಅವ್ರ ಮೇಲೆ. ಕೇಂದ್ರದಲ್ಲಿ ಯಾರು ಪ್ರಧಾನಿ ಆದರೆ ನಿಮಗೆ ಬೆಸ್ಟ್ ಸರ್? ಮೋದಿಯವರು ಆದರೆ ಒಳ್ಳೆಯದು. ಯಾಕೆ ಬಡವರಿಗೆಲ್ಲ 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಇಲ್ಲಿ ಇದೆಲ್ಲ ಜಲಜೀವನ್ ಮಿಷನ್ ಅಂತ ಅದೆಲ್ಲ ಮನೆಗೆ ನೀರು ಕೊಡ್ತಾ ಇದ್ದಾರೆ. ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ನಮಗೆ ಮೋದಿ ಮೇಲೆ ನಂಬಿಕೆ ಇದೆ. ಸುಧಾಕರ್ ಅವರು ಈ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಗೆದ್ದಿದ್ರೆ ಶಾಶ್ವತ ನೀರಾವರಿ, ಕೈಗಾರಿಕೆಗಳು ಎಲ್ಲ ರೆಡಿ ಮಾಡಿ ನಮಗೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಸುಧಾಕರ್ ಅವ್ರ ಮೇಲೆ ನಮಗೆ ನಂಬಿಕೆ ಇದೆ. ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ನಿಂತಿದ್ದಾರೆ. ಯಾರಿಗೆ ನಿಮ್ಗೆ ಬೆಂಬಲ ಕೊಡ್ತಾ ಇದ್ದೀರಿ? ನಾವು ರಕ್ಷಾರಾಮಯ್ಯಗೆ. ಯಾಕೆ ಸರ್ ರಕ್ಷಾರಾಮಯ್ಯ ಅವ್ರಿಗೆ? ರಕ್ಷಾರಾಮಯ್ಯ ಚೆನ್ನಾಗಿ మంచి వాళ్ళు బాగా సాయం చేస్తారు. హాస్పిటల్ ఇంకా బాగా ఇన్కమ్ ఉంది, పేద సాధక సాయం ఉంటుంది. మన భాగ్యపత్రాలు కట్టాలు వస్తే వెలాడుకుండవు, అనుకూలం బాగుంటుంది. మంచి వాళ్ళని మేము వాళ్ళ రక్షారామయ్య మీద ಸರ್, ಈ ಬಾರಿ ಲೋಕಸಭಾ ಚುನಾವಣಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ ಅವರು, ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಇದ್ದಾರೆ. ಯಾರಿಗೆ ನಾವು ಮೊದಲಿಂದ ಕಾಂಗ್ರೆಸ್ ಪಕ್ಷ, ನಮ್ಮ ಬೆಂಬಲ ಬಂದ್ಬಿಟ್ಟು ರಕ್ಷಾರಾಮಯ್ಯ. ನಾವು ವೈಯಕ್ತಿಕವಾಗಿ ಬೇರೆಯವ್ರಿಗೆ ನಾವು ಟೀಕೆ ಮಾಡೋಕ್ಕೆ ಹೋಗಲ್ಲ. ಅವರವರು ಇದು ಏನೋ ಡೆವಲಪ್ಮೆಂಟ್ ಅವರು ಮಾಡಿದ್ದಾರೆ, ನಾವು ಯಾರ ಬಗ್ಗೆ ಏನೂ ಮಾತಾಡೋಕ್ಕೆ ಹೋಗಲ್ಲ. ಆದರೆ ನಾವು ಪಕ್ಷಾತೀತವಾಗಿ ನಾವು ಪಕ್ಷದ ಪರವಾಗಿ ನಾವು ಕಾಂಗ್ರೆಸ್ಗೆ ನಾವು ಬೆಂಬಲ. ಅದೇ ರೀತಿ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆದರೆ ಒಳ್ಳೆಯದ, ಇಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರೆ ಒಳ್ಳೆಯದ? ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದರೆ ನಮಗೆ ಇನ್ನೂ ಒಳ್ಳೆಯದಾಗುತ್ತೆ. ಇವಾಗ ಅವರೂ 5-6 ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಘೋಷಣೆ ಮಾಡಿದ್ದಾರೆ ರಾಹುಲ್ ಗಾಂಧೀಜಿ ಅವರು. ಏನಂತ ಈ BPL ಕಾರ್ಡ್ ಇರೋರಿಗೆ, ಬಡವರಿಗೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ನಾವು ಅನುಕೂಲ ಮಾಡ್ತೀವಿ, ಬಡವರಿಗೆ ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ನಮಗೂ ನಂಬಿಕೆ ಇದೆ. ಕಾಂಗ್ರೆಸ್ ಪಕ್ಷ ಬಂದ್ರೇ ನಮಗೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಸರಿ, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ, ಬಿಜೆಪಿ ಗೆಲ್ಲುತ್ತಾ ಸರ್? BJP. ಯಾಕೆ ಸರ್ ಬಿಜೆಪಿ? ಒಳ್ಳೆ ಕೆಲಸ ಮಾಡಿದ್ದಾರೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಆಗ್ಬೇಕಾ ಪ್ರಧಾನಿ, ಇಲ್ಲಾಂದ್ರೆ ರಾಹುಲ್ ಗಾಂಧಿ ಆಗಿದ್ರೆ? ನರೇಂದ್ರ ಮೋದಿ ಆಗಬೇಕು. ಯಾಕೆ? ನರೇಂದ್ರ ಮೋದಿ ಇಂಡಿಯಾದಲ್ಲೇ 3ನೇ ಪ್ಲೇಸಿಗೆ ತಂದಿದ್ದಾರೆ, ಅದಕ್ಕೋಸ್ಕರ ಅವರು. ಮೋದಿ ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ? ರೈತರಿಗೆ ಕಿಸಾನ್ ಸಮೃದ್ಧಿ ಯೋಜನೆಯಲ್ಲಿ 6,000 ಕೊಡ್ತಾ ಇದ್ದಾರೆ. ಅದು ಒಂದು ರೈತರಿಗೆ ಅನುಕೂಲ, ಬೇಸಾಯಕ್ಕೂ ಅದಕ್ಕೂ ಅನುಕೂಲ ಆಗುತ್ತೆ ಅಂತ. ಹಾಗಾಗಿ ನೀವು ಈ ಸರಿ ಬಿಜೆಪಿಗೆ ಓಟ್ ಹಾಕ್ಬೇಕು. BJP ಸುಧಾಕರ್ ಒಳ್ಳೆಯ ಕೆಲಸ ಮಾಡಿದ್ದಾರೆ, ನಮ್ದು ಅದು ಮುಖ್ಯ ಎಲ್ಲದಕ್ಕೂ. ಸರ್, ಈ ಬಾರಿ ಯಾವ ಪಕ್ಷಕ್ಕೆ ಬೆಂಬಲ ಇದೆ ಸರ್ ನಿಮ್ಗೆ? ಯಾಕೆ ಸರ್ ರಕ್ಷಾರಾಮಯ್ಯ ಅವ್ರ ಮೇಲೆ ನಿಮ್ಗೆ ಅಷ್ಟೊಂದು ಬೆಂಬಲ? ಸರ್, ಬಡವರ ಬಗ್ಗೆ ಸ್ವಲ್ಪ ಕಾಳಜಿ ಇದೆ. ಕಾಂಗ್ರೆಸ್ ಗೌರ್ಮೆಂಟ್ಗೆ ಬಡವರ ಬಗ್ಗೆ ಕಾಳಜಿ ಇದೆ, ಅದಕ್ಕೋಸ್ಕರ ರಕ್ಷಾರಾಮಯ್ಯ. ಸುಧಾಕರ್ ಅವರು ಎಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದಾರಲ್ಲ, ಅವ್ರ ಬಗ್ಗೆ? ಎಲ್ಲ ಕೋವಿಡ್ ಬಳಿ ಎಲ್ಲ ಹಗರಣಗಳಿದ್ದಾವೆ. ಹಗರಣಗಳಾಗಿರೋದ್ರಿಂದ ಅವ್ರನ್ನ ಸ್ವಲ್ಪ ಮನಸ್ಸು ಮುಗಿಸ್ಕೊಂಡಿದ್ದಾರೆ. ಜನ ಮನಸ್ಸು ಮುಗಿಸ್ಕೊಂಡಿದ್ದಾರೆ.